ನೋಡಿ, ಬೆಂಗಳೂರಲ್ಲಿ ಒಂದೇ ದಿನ ಗಂಡ ಹೆಂಡತಿ ಇಬ್ರು ಆತ್ಮಹತ್ಯೆಗೆ ಶರಣಾಗಿರುವಂತಹ ದುರ್ಘಟನೆ ನಡೆದಿದೆ. ಮೊದಲು ಪತಿ ಬಾಬು ರೆಡ್ಡಿ ನೇಣು ಹಾಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅದನ್ನ ನೋಡಿದಂತ ತನ್ನ ಪತ್ನಿ ಅವರು ಕೂಡ ಮಹಡಿಯಿಂದ ಜಿಗಿದು ಸೂಸೈಡ್ ಮಾಡ್ಕೊಳ್ತಾರೆ. ಬೆಂಗಳೂರಲ್ಲಿ ನಡೆದಿರೋ ಘಟನೆ ಇದು. ಬಹಳ ಮನಸ್ಸಿಗೆ ನೋವಾಗುತ್ತೆ ಅಂತ ವಿಚಾರಗಳನ್ನ ಕೇಳಿದಾಗ ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಮೊದಲು ಪತಿ ಬಾಬು ರೆಡ್ಡಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಪತಿ ಹೆಣ ನೋಡಿ ಮಹಡಿಯಿಂದ ಜಿಗಿದು ಪತ್ನಿ ಶಾಜಿಯಾ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮನೆಯ 17ನೇ ಫ್ಲೋರ್ ಇಂದ ಜಿಗಿದು ಪತ್ನಿ ಶಾಜಿಯಾ ಆತ್ಮಹತ್ಯೆಗೆ ಶರಣಾಗ್ತಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಪತಿ ಬಾಬು ಬಳಲ್ತಾ ಇದ್ರು. ಕೌಟುಂಬಿಕ ಕಲಹದ ಹಿನ್ನೆಲೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಶಂಕೆ ವ್ಯಕ್ತವಾಗ್ತಿದೆ. ನೋಡಿ, ಕೊತ್ನೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಬೆಂಗಳೂರಲ್ಲಿ ಒಂದೇ ದಿನ ಗಂಡ ಹೆಂಡತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಒಂದು ಕೊಲೆ ಇಲ್ಲ ಆತ್ಮಹತ್ಯೆ ಇವೆರಡರಲ್ಲಿ ಅಂತ್ಯ ಆಗ್ತಾ ಇದೆ ಹೊರತು ಬದುಕನ್ನ ಅರ್ಥ ಮಾಡ್ಕೊಂಡು ನಡೆಯೋ ರೀತಿಯಲ್ಲಿ ಯಾವುದೂ ಅಂತ್ಯ ಆಗ್ತಾ ಇಲ್ಲ. ಹಲವು ದಿನಗಳಿಂದ ಪತಿ ಬಾಬು ರೆಡ್ಡಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತಾರೆ. ವೆಂಕಟೇಶ್, ಗಂಡ ಹೆಂಡತಿ ಇಬ್ರು ಒಂದೇ ದಿನ ಆತ್ಮಹತ್ಯೆ ಮಾಡ್ಕೊಂಡಿರೋ ಘಟನೆ ನಡೆದಿದೆ. ಏನಾಗಿತ್ತು? ಅವರಿಬ್ರು ಮಧ್ಯೆ ಏನಾದರೂ ಸಮಸ್ಯೆಗಳಿತ್ತ? ಬಾಬು ರೆಡ್ಡಿ ಅವ್ರಿಗೆ ಹುಷಾರಿರ್ಲಿಲ್ಲ ಅಂತ ಗೊತ್ತಾಯ್ತು. ಹೌದು, ಏನು ಮೊದಲಾಗಿ ಕಳೆದ ಕೆಲವು ವರ್ಷಗಳಿಂದ ಕೂಡ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಇದರಿಂದ ಸಾಕಷ್ಟು ಬಾರಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದು. ಆದ್ರೆ ಪದೇ ಪದೇ ಮನಸ್ಸು ಖಿನ್ನತೆಗೆ ಕೂಡ ಒಳಗಾಗ್ತಾ ಇದ್ರೆ ಇದರಿಂದ ಹೆಂಡತಿ ಆದಂತವರು ಕೂಡ ಧೈರ್ಯವನ್ನ ತುಂಬಿದ್ರು. ಆದ್ರೆ ಈತ ಎಲ್ಲಿ ತನಗೆ ಆರೋಗ್ಯ ಸಮಸ್ಯೆ ಹದಗೆಡ್ತಾ ಇದೆ, ಇದರಿಂದ ಮನೆಯವರೆಗೂ ಭಾರ ಆಗ್ತಾ ಇದೆ ಅಂತ ಹೇಳಿ ಆತ ಒಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ವಿಚಾರವನ್ನ ಈಕೆ ಕೂಡ 17 ಮಾಡಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೊತ್ನೂರು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಡೆತ್ ನೋಟ್ ಏನಾದ್ರು ಬರೆದಿಟ್ಟಿದ್ದಾರೆ, ಫ್ಯಾಮಿಲಿ ಅವ್ರಿಗೆ ಏನಾದ್ರು ವಿಚಾರವನ್ನ ಬೇರೆ ಏನಾದ್ರು ಹೇಳಿದಾರ, ಹಣಕಾಸು ವಿಚಾರವಾಗಿ ಏನಾದ್ರು ಆಗಿದೆಯಾ ಅನ್ನೋಂಥದ್ದು ಆಂಗಲ್ ನಲ್ಲೂ ಕೂಡ ಸದ್ಯ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಮೃತದೇಹಗಳನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ಕಳಿಸಿರುವಂತಹ, ಅದಾದ ಬಳಿಕ ಒಂದು ವರದಿ ಬರುತ್ತೆ. ವರದಿ ನಂತರ ಈಗ ಏನಾಗಿದೆ ಎಕ್ಸಾಕ್ಟ್ ಆಗಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸದ್ಯ ಹಣಕಾಸಿನ ವ್ಯವಹಾರ ಹಿನ್ನೆಲೆ ಏನಾದ್ರು ಇತ್ತ ಅನ್ನೋದು ಕೂಡ ತಿಳಿದು ಬರಬೇಕು. ಮೇಲ್ನೋಟಕ್ಕೆ ಈಗ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದೇ ಅಪಾರ್ಟ್ಮೆಂಟ್ನ 17ನೇ ಫ್ಲೋರಿಂದ ಪತ್ನಿ ಶಾಜಿಯಾ ಬಿದ್ದು ಸೂಸೈಡ್ ಮಾಡ್ಕೊಂಡಿರೋದು. ಗಂಡ ಹೆಂಡತಿ ಇಬ್ಬರು ನಡುವೆನೂ ವೈಮನಸ್ಸರತೆ, ಅವರ ಅನಾರೋಗ್ಯದ ವಿಚಾರವಾಗಿ ಅವಾಗವಾಗ ಮಾತುಕತೆ ನಡೀತಾ ಇರುತ್ತೆ. ಅದು ಎಷ್ಟು ಫ್ಲೋರ್ಸ್ ಇದೆಯೋ ಗೊತ್ತಿಲ್ಲ. ಬಹುಮಹಡಿ ಕಟ್ಟಡ. ಐ ಥಿಂಕ್ ಮೋರ್ ದ್ಯಾನ್ 20 ಫ್ಲೋರ್ಸ್ ಇದೆ ಈ ಅಪಾರ್ಟ್ಮೆಂಟು. 20-25 ಫ್ಲೋರ್ಸ್ ಇರಬಹುದು. ಸೊ 17ನೇ ಮಹಡಿಯಲ್ಲಿ ಶಾಜಿಯಾ ಮತ್ತು ಬಾಬು ರೆಡ್ಡಿ ವಾಸ ಮಾಡ್ತಾ ಇದ್ರು. ಸೊ ಇಬ್ಬರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.